ಸ್ನೇಹಿತರೆ, ಮಹಾಭಾರತದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಗಾಗುವ ಒಂದು ವಿಷಯ ಅಂದರೆ ಅದು ಅರ್ಜುನ ಶ್ರೇಷ್ಠ ಯೋಧನ ಅಥವಾ ಕರ್ಣ ಶ್ರೇಷ್ಠ ಯೋಧನ ಅನ್ನೋದು. ಅರ್ಧಕ್ಕರ್ಧ ಜನ ಅರ್ಜುನನೇ ಶ್ರೇಷ್ಠ ಅಂತ ಒಪ್ಕೊಂಡ್ರೆ ಇನ್ನರ್ಧ ಜನ ಅರ್ಜುನನಿಗಿಂತ ಕರ್ಣನೇ ಗ್ರೇಟ್ ಅಂತ ವಾದಿಸ್ತಾರೆ. ಹಾಗಾದರೆ ಈ ಭಿನ್ನಾಭಿಪ್ರಾಯ ಬಂದಿದ್ಯಾಕೆ? ಯಾರು ನಿಜವಾಗ್ಲೂ ಗ್ರೇಟ್, ಯಾರು ನಿಜಕ್ಕೂ ಶಕ್ತಿಶಾಲಿ ಅನ್ನೋ ವಿಷಯವನ್ನು ಯಾವುದೇ ಪಕ್ಷಪಾತ ಇಲ್ಲದೆ ತಿಳಿಯೋ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಹೀಗೆ ತಿಳಿಬೇಕು ಅಂದರೆ ಅರ್ಜುನ ಹಾಗೂ ಕರ್ಣ ಈ ಇಬ್ಬರ ಜೀವನದ ಬಗ್ಗೆ ಕೂಡ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಸಂಪೂರ್ಣವಾಗಿ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಇಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಹಾಗಾದರೆ ಅರ್ಜುನ ಅನುಭವಿಸಿದ ನೋವುಗಳೇನು? ಕರ್ಣ ಅನುಭವಿಸಿದ ನೋವು ಅವಮಾನಗಳು ಎಂಥದ್ದು? ಯಾರು ಹೆಚ್ಚು ಬಲಶಾಲಿ? ಶ್ರೀಕೃಷ್ಣ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೋಟ್ಯಂತರ ಜನ ಇದ್ರೂ ಕೂಡ ಕೇವಲ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶ ಮಾಡಿದ್ಯಾಕೆ? ಈ ಎಲ್ಲ ವಿಷಯವನ್ನು ಕೂಡ ತಿಳಿಯೋ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಬಾಲ್ಯದಲ್ಲಿ ಕೌರವರು ಮತ್ತು ಪಾಂಡವರು ಎಲ್ಲರೂ ಸೇರಿ ಹಸ್ತಿನಾಪುರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದಿಪರ್ವ ಅಧ್ಯಾಯ 129 ಪ್ರಕಾರ ಅರ್ಜುನ ಶಸ್ತ್ರವಿದ್ಯೆಗಳ ಜೊತೆ ಸಂಗೀತಾಭ್ಯಾಸ ಮತ್ತು ನೃತ್ಯಾಭ್ಯಾಸವನ್ನು ಕೂಡ ಕಲಿತಾನೆ. ಹಾಗೆ ಕಶ್ಯಪ ಮಹರ್ಷಿಗಳಿಂದ ಅರ್ಜುನನಿಗೆ ಉಪನಯನವನ್ನು ಕೂಡ ಮಾಡಿಸಲಾಗುತ್ತೆ. ಅರ್ಜುನನಿಗೆ ಹಾಗೂ ಕೌರವ ಪಾಂಡವರಿಗೆಲ್ಲ ಮೊಟ್ಟ ಮೊದಲು ಧನುರ್ವಿದ್ಯೆಯನ್ನು ಕಲಿಸಿದವರು ಶುಕ ಮಹರ್ಷಿಗಳು. ನಂತರ ಕೃಪಾಚಾರ್ಯರು ಕೂಡ ಪಾಂಡವ ಕೌರವರಿಗೆ ಧನುರ್ವಿದ್ಯೆಯ ಜೊತೆಗೆ ಇತರ ವಿದ್ಯೆಗಳನ್ನು ಕೂಡ ಕಲಿಸ್ತಾರೆ. ಸಹಜವಾಗಿ ಎಲ್ಲರಿಗಿಂತ ಮೊದಲು ಇವೆಲ್ಲವನ್ನ ಅರ್ಜುನನೇ ಕಲಿತಾ ಇದ್ದ. ಇದರ ನಂತರವೇ ದ್ರೋಣಾಚಾರ್ಯರು ಪಾಂಡವ ಕೌರವರಿಗೆ ಗುರುವಾಗಿದ್ದು. ಅಶ್ವತ್ಥಾಮ ಜನಿಸೋವರೆಗೆ ಕೂಡ ದ್ರೋಣಾಚಾರ್ಯರು ಅತಿ ಸಾಮಾನ್ಯವಾದ ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಸಂತಾನಕ್ಕಾಗಿ ಪರಮೇಶ್ವರನನ್ನು ಆರಾಧಿಸಿ ಶಿವನಿಂದ ಶಿವಾಂಶ ಸಂಭೂತನಾದ ಅಶ್ವತ್ಥಾಮನನ್ನ ಮಗನಾಗಿ ಪಡಿತಾರೆ. ಶಿವನ ಅನುಗ್ರಹ ಹಾಗೂ ಶಿವಾಂಶದಿಂದ ಜನಿಸಿದ ಅಶ್ವತ್ಥಾಮ ಹಣೆಯ ಮೇಲೆ ವಿಶೇಷವಾದ ಮಣಿಯೊಂದಿಗೆ ಜನಿಸ್ತಾನೆ. ಈ ಮಣಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳನ್ನಾದರೂ ಕಂಟ್ರೋಲ್ ಮಾಡುವಂಥ ಶಕ್ತಿಯನ್ನು ಹೊಂದಿತ್ತು. ಹಾಗೆ ಹಸಿವು ನೀರಡಿಕೆಗಳನ್ನು ಕೂಡ ಕಂಟ್ರೋಲ್ ಮಾಡೋ ಶಕ್ತಿಯನ್ನು ಹೊಂದಿತ್ತು. ತನಗೊಬ್ಬ ಮಗ ಜನಿಸೋವರೆಗೂ ಕೂಡ ದ್ರೋಣಾಚಾರ್ಯರಿಗೆ ಯಾವ ಆಸೆ ಆಕಾಂಕ್ಷೆಗಳು ಇರಲಿಲ್ಲ. ತಾನು ಬಹಳಷ್ಟು ವಿದ್ಯೆಯನ್ನು ಕಲಿತಿದ್ರೂ ಕೂಡ ಆ ವಿದ್ಯೆಯನ್ನು ಯಾವತ್ತಿಗೂ ಧನ ಸಂಪಾದನೆಗೆ ಉಪಯೋಗಿಸಿರಲಿಲ್ಲ. ಆದರೆ ತನ್ನ ಮಗನಿಗಾದರೂ ಉತ್ತಮ ಜೀವನವನ್ನು ನೀಡಬೇಕು ಅನ್ನೋ ಆಸೆಯಿಂದ ತನ್ನ ಬಾಲ್ಯ ಸ್ನೇಹಿತನಾದ ಪಾಂಚಾಲ ರಾಜ ದ್ರುಪದನ ಬಳಿ ಹೋಗ್ತಾರೆ. ಆದರೆ ಒಂದು ದೇಶದ ರಾಜನಾಗಿದ್ದ ದ್ರುಪದ ಬಡ ಬ್ರಾಹ್ಮಣನಾದ ದ್ರೋಣರನ್ನು ಸ್ನೇಹಿತ ಅಂತ ಒಪ್ಕೊಳ್ಳೋದಕ್ಕೆ ಹಿಂಜರಿತಾನೆ. ಜೊತೆಗೆ ನನಗೂ ನಿನಗೂ ಸ್ನೇಹ ಇರೋದಕ್ಕೆ ಸಾಧ್ಯ ಇಲ್ಲ, ಒಬ್ಬ ಭಿಕ್ಷುಕ ರಾಜನೊಂದಿಗೆ ಸ್ನೇಹ ಮಾಡಿಕೊಂಡಿರೋದಕ್ಕೆ ಅಸಾಧ್ಯ ಅಂತ ದ್ರೋಣರನ್ನು ಘೋರವಾಗಿ ಅವಮಾನಿಸ್ತಾನೆ. ಅನಂತರ ದ್ರೋಣರನ್ನು ಭೇಟಿಯಾದ ಕೃಪಾಚಾರ್ಯರು ದ್ರೋಣರ ಪ್ರತಿಭೆಯನ್ನು ತಿಳಿದಿದ್ದವರಾಗಿದ್ದರು. ಹಸ್ತಿನಾಪುರಕ್ಕೆ ಬರುವಂತೆ ಹಾಗೂ ಹಸ್ತಿನಾಪುರದ ರಾಜಕುಮಾರರಿಗೆ ವಿದ್ಯೆ ಕಲಿಸುವಂತೆ ದ್ರೋಣಾಚಾರ್ಯರನ್ನು ಅವರು ಆಹ್ವಾನಿಸಿ ಹಸ್ತಿನಾಪುರಕ್ಕೆ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಕೌರವ ಪಾಂಡವರಿಗೆ ರಾಜಗುರುವಾಗಿ ದ್ರೋಣರು ನಿಯಮಿಸಲ್ಪಡ್ತಾರೆ. ಕುರುಸಿಂಹಾಸನದ ಋಣಕ್ಕೆ ಕೂಡ ಬೀಳ್ತಾರೆ. ದ್ರೋಣರ ಶಿಷ್ಯನಾದ ಅರ್ಜುನನಿಗೆ ದಿನದಿಂದ ದಿನಕ್ಕೆ ಬಿಲ್ವಿದ್ಯೆಯಲ್ಲಿ ಅಪಾರವಾದ ಆಸಕ್ತಿ ಬೆಳೆಯುತ್ತಾ ಹೋಗುತ್ತೆ. ಹಾಗೆ ಮೊದಲು ದ್ರೋಣರು ತನ್ನ ಮಗನಾದ ಅಶ್ವತ್ಥಾಮನಿಗೆ ಮಾತ್ರ ವಿಶೇಷವಾಗಿ ವಿದ್ಯೆಯನ್ನು ಕಲಿಸ್ತಾ ಇದ್ರು. ತನ್ನ ಉಳಿದ ಎಲ್ಲ ಶಿಷ್ಯರಿಗೂ ನದಿಯಿಂದ ನೀರು ತರುವ ನೆಪವನ್ನು ಮಾಡಿ ಕಳಿಸಿ ಅವರು ಹೋಗಿ ಬರೋ ಸಮಯದವರೆಗೂ ವಿಶೇಷ ವಿದ್ಯೆಯನ್ನು ಕೇವಲ ಅಶ್ವತ್ಥಾಮನಿಗೆ ಮಾತ್ರ ಕಲಿಸ್ತಾ ಇದ್ರು. ಆದರೆ ಈ ವಿಷಯವನ್ನು ಬೇಗನೆ ಗ್ರಹಿಸೋದು ಅರ್ಜುನ. ಆತ ಕೂಡ ಅಶ್ವತ್ಥಾಮನ ಜೊತೆ ತಾನೂ ಕೂಡ ಬೇಗ ನೀರನ್ನು ತರೋದಕ್ಕೆ ಪ್ರಾರಂಭಿಸ್ತಾನೆ. ಹಾಗಾಗಿ ಅರ್ಜುನ ಮತ್ತು ಅಶ್ವತ್ಥಾಮ ಇಬ್ಬರಿಗೂ ಕೂಡ ದ್ರೋಣರು ಈ ವಿಶೇಷ ವಿದ್ಯೆಯನ್ನು ಕಲಿಸೋದಕ್ಕೆ ಪ್ರಾರಂಭಿಸ್ತಾರೆ. ಅರ್ಜುನ ಅಶ್ವತ್ಥಾಮನಿಗಿಂತ ಶೀಘ್ರವಾಗಿ ವಿದ್ಯೆಯನ್ನು ಕಲಿಯೋ ಆಸಕ್ತಿ ಹಾಗೂ ಪ್ರತಿಭೆಯನ್ನು ಹೊಂದಿದ್ದ. ಇದನ್ನು ನೋಡಿದ ದ್ರೋಣರಿಗೆ ಅರ್ಜುನ ಪ್ರೀತಿಯ ಶಿಷ್ಯ ಆಗ್ತಾನೆ. ಇದರಿಂದ ಅಶ್ವತ್ಥಾಮ ಅಸೂಯೆಗೊಳಗಾಗ್ತಾನೆ. ಅರ್ಜುನನ ಮೇಲೆ ದ್ವೇಷ ಆತನಿಗೆ ಆರಂಭವಾಗುತ್ತೆ. ಇದರ ನಂತರ ಅರ್ಜುನ ಕತ್ತಲೆಯಲ್ಲಿ ಶಬ್ದವೇದಿ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರೋದನ್ನು ಗಮನಿಸೋ ದ್ರೋಣರಿಗೆ ಅರ್ಜುನನ ಪ್ರತಿಭೆಯನ್ನು ನೋಡಿ ವಿಪರೀತ ಆಶ್ಚರ್ಯ ಹಾಗೂ ಆನಂದಕ್ಕೊಳಗಾಗ್ತಾರೆ. ಇದರ ನಂತರ ಏಕಲವ್ಯನ ಬಗ್ಗೆ ಒಂದು ಸಂದರ್ಭ ಬರುತ್ತೆ. ಅದನ್ನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಬಹುದು.
ಒಂದು ದಿನ ದ್ರೋಣಾಚಾರ್ಯರು ನದಿಯಲ್ಲಿರುವಾಗ ಮೊಸಳೆಯೊಂದು ದ್ರೋಣರ ಕಾಲನ್ನು ಹಿಡಿದುಕೊಳ್ಳುತ್ತೆ. ಸಹಾಯಕ್ಕಾಗಿ ತನ್ನ ಶಿಷ್ಯರನ್ನ ಕರೀತಾರೆ. ಆದರೆ ಅವ್ರು ಯಾರಿಂದ ಕೂಡ ಮೊಸಳೆಯ ಹಿಡಿತದಿಂದ ದ್ರೋಣರನ್ನ ಬಿಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕೇವಲ ಅರ್ಜುನ ಮಾತ್ರ ಒಂದೇ ಒಂದು ಬಾಣದಿಂದ ಮೊಸಳೆಯನ್ನ ಕೊಂದು ದ್ರೋಣರನ್ನ ಬಿಡಿಸ್ತಾನೆ. ಅರ್ಜುನನ ಈ ಪ್ರತಿಭೆಯನ್ನ ಮೆಚ್ಚಿದ ದ್ರೋಣರು ಆ ದಿನವೇ ಅರ್ಜುನನಿಗೆ ಬ್ರಹ್ಮಶೀರ್ಷಾಸ್ತ್ರವನ್ನ ಉಪದೇಶ ಮಾಡ್ತಾರೆ. ಹಾಗೆ ಈ ಅಸ್ತ್ರವನ್ನ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಉಪಯೋಗಿಸಬಾರದು ಅನ್ನೋ ಷರತ್ತನ್ನು ಕೂಡ ಹಾಕ್ತಾರೆ. ಹೀಗಾಗಿ ನಂತರದ ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಅರ್ಜುನ ಕೇವಲ ಅಶ್ವತ್ಥಾಮನನ್ನ ಹೊರತುಪಡಿಸಿ ಇನ್ಯಾರ ಮೇಲೂ ಈ ಅಸ್ತ್ರವನ್ನು ಪ್ರಯೋಗಿಸೋದಿಲ್ಲ. ಅದು ಕೂಡ ಅರ್ಜುನನಿಗಿಂತ ಮೊದಲು ಇದೇ ಅಸ್ತ್ರವನ್ನು ಅಶ್ವತ್ಥಾಮ ಪ್ರಯೋಗಿಸಿದ್ದ. ಹೀಗಾಗಿ ಈ ಅಸ್ತ್ರದ ವಿರುದ್ಧವಾಗಿ ಅರ್ಜುನ ಕೂಡ ಇದೇ ಅಸ್ತ್ರವನ್ನು ಪ್ರಯೋಗಿಸ್ತಾನೆ ಅಷ್ಟೆ. ನಂತರ ಅರ್ಜುನನ ವಿದ್ಯಾಭ್ಯಾಸ ಮುಗಿಯುತ್ತೆ. ತಾವು ಕಲಿತ ವಿದ್ಯೆಯನ್ನು ಪ್ರದರ್ಶಿಸೋಕೆ ಒಂದು ವೇದಿಕೆಯನ್ನು ನಿರ್ಮಿಸಲಾಗುತ್ತೆ. ಮೊದಲು ಧರ್ಮರಾಯನಿಂದ ಆರಂಭವಾಗಿ ಭೀಮ, ದುರ್ಯೋಧನ ಎಲ್ಲರೂ ಕೂಡ ತಮ್ಮ ತಮ್ಮ ವಿದ್ಯಾಭ್ಯಾಸವನ್ನು ಪ್ರದರ್ಶನ ಮಾಡ್ತಾರೆ. ನಂತರ ಅರ್ಜುನ ತನ್ನ ಬಿಲ್ವಿದ್ಯೆಯನ್ನು ಪ್ರದರ್ಶಿಸೋದಕ್ಕೆ ಮುಂದಾಗ್ತಾನೆ. ಆಗ ಅಲ್ಲಿಗೆ ಬಂದ ಕರ್ಣ ಕೂಡ ತನ್ನ ಬಿಲ್ವಿದ್ಯೆಯನ್ನು ಪ್ರದರ್ಶಿಸ್ತಾನೆ. ಇಬ್ಬರೂ ಕೂಡ ಪೈಪೋಟಿಗೆ ಬಿದ್ದು ತಮ್ಮ ಬಿಲ್ವಿದ್ಯೆಯನ್ನು ಪ್ರದರ್ಶಿಸ್ತಾರೆ. ಹೀಗೆ ಬಿಲ್ವಿದ್ಯಾ ಪ್ರದರ್ಶನ ಬಿರುಸಾಗಿ ಕರ್ಣ ಅರ್ಜುನನೊಂದಿಗೆ ದ್ವಂದ್ವ ಯುದ್ಧಕ್ಕೆ ಮುಂದಾಗ್ತಾನೆ. ಕರ್ಣ ಅರ್ಜುನನೊಡನೆ ಯುದ್ಧಕ್ಕೆ ಮುಂದಾಗುವಾಗ ಕೃಪಾಚಾರ್ಯರು ಕರ್ಣನನ್ನು ಪ್ರಶ್ನಿಸ್ತಾರೆ. ಯಾರು ನೀನು? ಯಾವ ದೇಶದ ರಾಜಕುಮಾರ? ನಿನ್ನ ತಂದೆ ತಾಯಿ ಯಾರು? ನಿಮ್ಮ ವಂಶ ಯಾವುದು ಅಂತ ಪ್ರಶ್ನಿಸ್ತಾರೆ. ಅದಕ್ಕೆ ಕರ್ಣ ತಾನೊಬ್ಬ ರಥಸಾರಥಿಯ ಮಗ ಅಂತ ಹೇಳ್ತಾನೆ. ಅದಕ್ಕೆ ಭೀಷ್ಮರು ಹಾಗೂ ದ್ರೋಣರು ರಾಜಕುಮಾರನೊಂದಿಗೆ ದ್ವಂದ್ವ ಯುದ್ಧ ಮಾಡೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ರಾಜಕುಮಾರರೊಡನೆ ಕೇವಲ ರಾಜಕುಮಾರರು ಮಾತ್ರನೇ ಯುದ್ಧ ಮಾಡಬೇಕು. ನಿನಗೆ ಆ ಅರ್ಹತೆ ಇಲ್ಲ ಅಂತ ಕರ್ಣನನ್ನು ಸ್ವಲ್ಪ ಹೀಯಾಳಿಸ್ತಾರೆ. ಇದನ್ನು ಕೇಳಿದ ದುರ್ಯೋಧನ ತನ್ನ ರಾಜ್ಯದಲ್ಲಿ ಒಂದು ಪ್ರದೇಶವಾದ ಅಂಗರಾಜ್ಯವನ್ನು ಕರ್ಣನಿಗೆ ಕೊಡ್ತೇನೆ, ಅವನು ಕೂಡ ಇನ್ಮೇಲೆ ಒಬ್ಬ ರಾಜ ಅಂತ ಅದೇ ಜಾಗದಲ್ಲಿ ಘೋಷಣೆ ಮಾಡ್ತಾನೆ. ಅನಂತರ ಅಲ್ಲಿದ್ದ ಹಿರಿಯರೆಲ್ಲ ಇದು ಕೇವಲ ತಾವು ಕಲಿತ ವಿದ್ಯೆಯನ್ನು ಪ್ರದರ್ಶಿಸೋದಕ್ಕೆ ನಿರ್ಮಿಸಿದ ವೇದಿಕೆ ಮಾತ್ರ, ಇಲ್ಲಿ ಯುದ್ಧಕ್ಕೆ ಅವಕಾಶ ಇಲ್ಲ ಅಂತ ಅರ್ಜುನನನ್ನು ಹಾಗೂ ಕರ್ಣನನ್ನು ಶಾಂತಗೊಳಿಸಿ ಅಲ್ಲಿಂದ ಕಳುಹಿಸಿಕೊಡ್ತಾರೆ. ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಬೇಕಿದೆ, ಆದರೆ ಮುಂದೆ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಇದರ ನಂತರ ಕರ್ಣ ಅರ್ಜುನರು ಪರಸ್ಪರ ಯುದ್ಧ ಮಾಡಿದ ಅಥವಾ ಒಬ್ಬರು ಮಾಡಲಾಗದ ಕೆಲಸವನ್ನು ಇನ್ನೊಬ್ಬರು ಮಾಡಿದ ಘಟನೆಗಳು ಯಾವುದಾದ್ರೂ ಇದೆಯಾ ಅನ್ನೋದನ್ನು ನೋಡಿದರೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅನ್ನೋದು ಅರ್ಥ ಆಗುತ್ತೆ. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ವಿಷಯ ಹೇಳಿದ್ದೆ, ಅದು ಬಹಳಷ್ಟು ಜನರ ಸಿಟ್ಟಿಗೆ ಕಾರಣವಾಗಿತ್ತು. ಅದೇನು ಅಂದರೆ, ಮೊದಲನೇ ಸಂದರ್ಭ ಗುರುದ್ರೋಣರು ಗುರುದಕ್ಷಿಣೆಗಾಗಿ ಪಾಂಡವರು ಹಾಗೂ ಕೌರವರಿಗೆ ದ್ರುಪದ ರಾಜನನ್ನು ಸೋಲಿಸಿ ತನಗೊಪ್ಪಿಸಬೇಕು ಅಂತ ಕೇಳ್ಕೊತಾರೆ. ಇದಕ್ಕಾಗಿ ಮೊದಲು ಕೌರವರು ಹೋಗ್ತಾರೆ, ಅದರಲ್ಲಿ ಕರ್ಣ ಕೂಡ ಇದ್ದ. ಇದನ್ನು ಯಾರು ಒಪ್ಪಲಿ ಅಥವಾ ಒಪ್ಪದೇ ಇರಲಿ, ದುರ್ಯೋಧನ ದ್ರುಪದನೊಂದಿಗೆ ಯುದ್ಧಕ್ಕೆ ಹೋದಾಗ ಅವನ ಜೊತೆಯಲ್ಲಿ ಕರ್ಣನೂ ಇದ್ದ. ಇನ್ನೂ ಹೇಳಬೇಕಂದ್ರೆ ಕರ್ಣನಿದ್ದಾನೆ ಅಂತಾನೆ ದ್ರುಪದನನ್ನು ಸುಲಭವಾಗಿ ಸೋಲಿಸಬಹುದು ಅನ್ನೋದು ದುರ್ಯೋಧನನ ಆಲೋಚನೆಯಾಗಿತ್ತು. ಆದರೆ ದುರದೃಷ್ಟವಶಾತ್ ದ್ರುಪದನೊಂದಿಗೆ ಕೌರವರೆಲ್ಲರ ಜೊತೆಗೆ ಅಂಗರಾಜ ಕರ್ಣ ಕೂಡ ಸೋಲ್ತಾನೆ. ಇಲ್ಲಿ ಕರ್ಣ ದ್ರೋಣರ ಶಿಷ್ಯ ಅಲ್ಲದೇ ಇದ್ರೂ ಕೂಡ ಹಿಂದಿನ ದಿನ ತಾವು ಕಲಿತ ವಿದ್ಯೆಯ ಪ್ರದರ್ಶನದ ವೇಳೆ ಕರ್ಣ ಅರ್ಜುನನಿಗೆ ಸವಾಲು ಹಾಕಿ ಅವನೊಬ್ಬ ಸಾರಥಿಯ ಮಗ ಅನ್ನೋ ಕಾರಣಕ್ಕೆ ಕರ್ಣನನ್ನು ಅವಮಾನಿಸಲಾಗಿತ್ತು. ಆ ಕಾರಣಕ್ಕಾಗಿ ದುರ್ಯೋಧನ ಅವನಿಗೆ ಅಂಗರಾಜ್ಯವನ್ನೇ ನೀಡಿ ಆತನನ್ನು ರಾಜನನ್ನಾಗಿಸಿದ್ದ. ಈ ದುರ್ಯೋಧನನ ಹಂಗು ಕರ್ಣನನ್ನ ಆ ದಿನದಿಂದ ತನ್ನ ಕೊನೆಯ ಉಸಿರಿರುವವರೆಗೂ ಕಾಡಿತ್ತು. ಯಾರಿಗೆ ಇದರಲ್ಲಿ ಅನುಮಾನ ಇದೆ ಅವರು ದಯವಿಟ್ಟು ವ್ಯಾಸ ಮಹಾಭಾರತದ ಆದಿಪರ್ವ ಅಧ್ಯಾಯ 137 ಸರಿಯಾಗಿ ಓದಿ ತಿಳಿದುಕೋಬೇಕು ಮತ್ತು ತಾವು ತಿಳಿದುಕೊಂಡಿದ್ದು ಮಾತ್ರ ಸತ್ಯ ಅನ್ನೋ ಅಹಂಕಾರವನ್ನು ಬಿಡಬೇಕು ಅಂತ ಕೇಳ್ಕೊತೀನಿ. ಅವತ್ತು ಕರ್ಣನಾಗಲಿ ದುರ್ಯೋಧನ, ದುಶ್ಯಾಸನ ಮುಂತಾದ 100 ಮಂದಿ ಕೌರವ ಸಹೋದರರು ಸೋತ ನಂತರ ಭೀಮ ಅರ್ಜುನರಿಬ್ಬರು ದ್ರುಪದನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಈ ದ್ರುಪದ ಕೌರವರನ್ನ ಸೋಲಿಸಿದ ಹಾಗೆ ಇವರನ್ನ ಕೂಡ ಸೋಲಿಸಬಹುದು ಅನ್ಕೋತಾನೆ. ಆದರೆ ಅರ್ಜುನ ದ್ರುಪದನನ್ನ ಸೋಲಿಸ್ತಾನೆ. ಭೀಮ ದ್ರುಪದನನ್ನ ಕೊಲ್ಲೋದಕ್ಕೆ ಮುಂದಾದಾಗ ಅರ್ಜುನ ಭೀಮನನ್ನ ತಡಿತಾನೆ. ಇವನಿಗೂ ನಮಗೂ ಯಾವುದೇ ವೈರತ್ವ ಇಲ್ಲ. ಈತ ನಮ್ಮ ಗುರುಗಳಾದ ದ್ರೋಣರನ್ನ ಅವಮಾನಿಸಿದ್ದಾನೆ. ಈತನನ್ನ ಬಂಧಿಸಿ ಗುರುಗಳಿಗೆ ಒಪ್ಪಿಸಿದ್ರೆ ನಮ್ಮ ಕೆಲಸ ಮುಗಿಯುತ್ತೆ, ಅದು ಮಾತ್ರ ನಮ್ಮ ಕರ್ತವ್ಯ ಅಂತ ಭೀಮನನ್ನ ತಡಿತಾನೆ ಅರ್ಜುನ.
ನಂತರ ಅವನನ್ನು ದ್ರೋಣರಿಗೆ ಒಪ್ಪಿಸ್ತಾರೆ. ಈ ಘಟನೆ ಕರ್ಣನಿಗಿಂತ ಅರ್ಜುನ ಬಹಳ ಬಲಶಾಲಿ ಅನ್ನೋದು ಮೊದಲ ಬಾರಿಗೆ ಸಾಬೀತಾಗುತ್ತೆ. ಆದರೆ ಬಹಳಷ್ಟು ಜನಕ್ಕೆ ಈ ವಿಷಯ ಇಷ್ಟ ಆಗೋದಿಲ್ಲ. ಎರಡನೇ ಘಟನೆ ಅರಣ್ಯ ಪರ್ವದಲ್ಲಿ ಬರುತ್ತೆ. ದುರ್ಯೋಧನ ಪಾಂಡವರನ್ನ ಕೆಣಕೋದಕ್ಕೆ ಬಂದು ಚಿತ್ರಸೇನ ಅನ್ನೋ ಗಂಧರ್ವರೊಡನೆ ಗಲಾಟೆ ಮಾಡ್ಕೋತಾನೆ. ಆಗಲೂ ಚಿತ್ರಸೇನ ಕೌರವರನ್ನೆಲ್ಲ ಸೋಲಿಸಿ ಕರ್ಣನನ್ನ ಕೂಡ ಯುದ್ಧ ಬಿಟ್ಟು ಓಡಿ ಹೋಗುವಂತೆ ಮಾಡಿ ದುರ್ಯೋಧನನನ್ನ ಬಂಧಿಸ್ತಾನೆ. ಆದರೆ ಅಣ್ಣ ಧರ್ಮರಾಯನ ಮಾತಿನ ಕೇಳಿ ಅರ್ಜುನ ಈ ಚಿತ್ರಸೇನನೊಡನೆ ಏಕಾಂಗಿಯಾಗಿ ಹೋರಾಡಿ ದುರ್ಯೋಧನನನ್ನ ಬಿಡಿಸ್ತಾನೆ. ಇಲ್ಲಿ ಕೂಡ ಅರ್ಜುನ ಕರ್ಣನಿಗಿಂತ ಬಲಶಾಲಿ ಅಂತ ಪ್ರೂವ್ ಆಗುತ್ತೆ. ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಕೂಡ ಹೇಳಿದ್ದೆ. ಆದರೆ ಯಾರೋ ಒಬ್ಬ ಪುಣ್ಯಾತ್ಮ ಕರ್ಣ ಡ್ರಿಂಕ್ಸ್ ಮಾಡಿದ್ನಂತೆ, ಅದಕ್ಕೆ ಯುದ್ಧ ಮಾಡೋಕ್ಕಾಗದೆ ಓಡಿ ಹೋದ್ನಂತೆ ಅಂತ ಹೇಳಿದ್ದ. ಅವನು ಯಾವ ಪುಸ್ತಕ ಓದಿದ್ದ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮದ್ಯ ಸೇವಿಸಿದ್ರೂ ಯುದ್ಧದಿಂದ ಓಡಿದ್ರೆ ಆತನನ್ನು ಹೇಡಿ ಅಂತಾನೆ ಕರೀತಾರೆ ಬ್ರದರ್. ಇದೇ ಸತ್ಯ. ಕರ್ಣ ಇಲ್ಲಿ ಸೋತಿದ್ದು ನಿಜ, ಅರ್ಜುನ ಗೆದ್ದದ್ದು ನಿಜ. ಈ ಯುದ್ಧ ಸಾಮಾನ್ಯವಾದ ಯುದ್ಧ ಏನೂ ಆಗಿರಲಿಲ್ಲ. ಗಂಧರ್ವರಾಜ ಚಿತ್ರಸೇನನ ಸಂಪೂರ್ಣ ಸೇನೆಯನ್ನ ಅರ್ಜುನ ಒಬ್ಬನೇ ಎದುರಿಸಿದ್ದ. ಅಂತಹ ಕೆಲಸವನ್ನ ಅಲ್ಲಿವರೆಗೂ ಭೂಮಿ ಮೇಲೆ ಯಾರೂ ಮಾಡಿರಲಿಲ್ಲ. ಸುಮಾರು 10 ಲಕ್ಷ ಗಂಧರ್ವ ಸೇನೆಯನ್ನ ತನ್ನ ಗಾಂಡೀವ ಹಾಗೂ ಆಗ್ನೇಯಾಸ್ತ್ರವನ್ನ ಬಳಸಿ ಅರ್ಜುನ ಸೋಲಿಸಿದ್ದ. ಅರ್ಜುನನಿಂದ ಸೋತ ಗಂಧರ್ವರಾಜ ಚಿತ್ರಸೇನ ಅರ್ಜುನನ ಆಜ್ಞೆಯಂತೆ ಕೌರವನನ್ನ ಬಿಟ್ಟು ಬಿಡ್ತಾನೆ. ಅರ್ಜುನನ ಪರಾಕ್ರಮವನ್ನ ಮೆಚ್ಚಿ ಅವನಿಗೆ ಸಂಮೋಹನಾಸ್ತ್ರವನ್ನ ಕೊಡ್ತಾನೆ. ಇನ್ನು ಮೂರನೇ ಘಟನೆ ವಿರಾಟ ಪರ್ವದಲ್ಲಿ ಬರುತ್ತೆ. ಮತ್ಸ್ಯ ರಾಜ್ಯದ ವಿರಾಟ ರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸದಲ್ಲಿದ್ದ ಪಾಂಡವರ ಗುರುತನ್ನ ಪತ್ತೆ ಹಚ್ಚಿ ಮತ್ತೆ ಅವರನ್ನ ವನವಾಸಕ್ಕೆ ಕಳುಹಿಸೋ ದುರಾಲೋಚನೆ ಮಾಡೋ ದುರ್ಯೋಧನ ವಿರಾಟ ರಾಜನ ಗೋವುಗಳನ್ನು ಹಿಡಿದಿಟ್ಕೋತಾನೆ. ಇದರಿಂದ ಅನಿವಾರ್ಯವಾಗಿ ಬೃಹನ್ನಳೆಯ ವೇಷದಲ್ಲಿದ್ದ ಅರ್ಜುನನೇ ಯುದ್ಧಕ್ಕೆ ಬರಬೇಕಾಗುತ್ತೆ. ವಿರಾಟ ರಾಜನ ಮಗನಾದ ಉತ್ತರ ಕುಮಾರನೊಂದಿಗೆ ಕೌರವ ಸೇನೆ ಇದ್ದಲ್ಲಿಗೆ ಬರ್ತಾನೆ. ಈ ಸಲ ಅರ್ಜುನ ಮತ್ತು ಕರ್ಣರು ಮುಖಾಮುಖಿಯಾಗ್ತಾರೆ, ಯುದ್ಧ ಮಾಡ್ತಾರೆ. ಈ ಯುದ್ಧದಲ್ಲಿ ನೇರವಾಗಿ ಕರ್ಣನೊಂದಿಗೆ ಅರ್ಜುನ ಯುದ್ಧ ಮಾಡ್ತಾನೆ. ಅದು ಕೂಡ ಬೃಹನ್ನಳೆಯಾಗಲ್ಲ, ತನ್ನ ನಿಜ ಸ್ವರೂಪದಿಂದ. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಕರ್ಣ ಎಲ್ಲರೊಂದಿಗೂ ಕೂಡ ಅರ್ಜುನ ಯುದ್ಧ ಮಾಡ್ತಾನೆ. ಇದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಯಥಾವತ್ತಾಗಿ ಹೀಗೆ ಇಲ್ಲ. ವಿಡಿಯೋದ ಲೆಂತ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು. ಕರ್ಣ ಅರ್ಜುನರ ಈ ಯುದ್ಧದಲ್ಲಿ ಕರ್ಣ ಓಡಿ ಹೋಗ್ತಾನೆ. ಅಂದರೆ ಅರ್ಜುನನಿಂದ ಕರ್ಣ ನೇರವಾಗಿ ಮೊದಲ ಬಾರಿಗೆ ಸೋತು ಯುದ್ಧವನ್ನು ಬಿಟ್ಟು ಓಡಿ ಹೋಗ್ತಾನೆ. ಯಾರಿಗೆಲ್ಲ ಡೌಟ್ ಇದೆ ಅವರು ಕೂಡ ವಿರಾಟ ಪರ್ವ ಅಧ್ಯಾಯ 58ರಿಂದ 72ರವರೆಗಿನ ಅಧ್ಯಾಯವನ್ನು ಓದಿದ್ರೆ ಅರ್ಥವಾಗುತ್ತೆ. ಕೇವಲ ಮಹಾಭಾರತದಲ್ಲಿ ಕರ್ಣ ಮಾತ್ರ ನೋವನ್ನು ಅನುಭವಿಸಿಲ್ಲ, ಅರ್ಜುನ ಕೂಡ ನೋವನ್ನು ಅನುಭವಿಸಿದ್ದ. ತಮಗೆ ಸೇರಬೇಕಾದ ರಾಜ್ಯವನ್ನು ಕೌರವ ಕಿತ್ತುಕೊಂಡ. ಅಷ್ಟು ವರ್ಷ ವನವಾಸದಲ್ಲಿ ಕಾಡು ಮೇಡುಗಳಲ್ಲಿ ಅಲಿಯಬೇಕಾಯಿತು. ಅಜ್ಞಾತವಾಸದಲ್ಲಿ ತನ್ನ ಗುರುತನ್ನು ಮರೆಮಾಚಿ ಬೃಹನ್ನಳೆಯಾಗಿ ಬದುಕಬೇಕಾಯಿತು. ತುಂಬಿದ ಸಭೆಯಲ್ಲಿ ಹೆಂಡತಿಯನ್ನು ಅವಮಾನ ಮಾಡ್ತಿರುವಾಗ ಸಹಿಸಿ ಸುಮ್ಮನಿರಬೇಕಾಯಿತು. ತನ್ನ ದಾಯಾದಿ ಸಹೋದರ ತನ್ನ ಇಡೀ ಕುಟುಂಬವನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸಿದ ಪ್ರತಿ ಬಾರಿ ಆತನಿಂದ ತಪ್ಪಿಸಿಕೊಂಡು ಓಡಬೇಕಾಯಿತು. ಆದರೆ ಅರ್ಜುನ ಯಾವತ್ತೂ ಧರ್ಮವನ್ನು ಬಿಡಲಿಲ್ಲ. ತನಗಿರೋ ಕಷ್ಟವನ್ನು ಯಾವತ್ತೂ ಇನ್ನೊಬ್ಬರೆದುರು ಹೇಳ್ಕೊಂಡಿಲ್ಲ. ಇನ್ನೊಬ್ಬರ ಸಹಾಯಕ್ಕಾಗಿ ನಿರೀಕ್ಷೆ ಮಾಡಲಿಲ್ಲ. ಇನ್ನೊಬ್ಬರ ಸಹಾನುಭೂತಿಯನ್ನು ಆಶಿಸಲೂ ಇಲ್ಲ. ಎಂತಹದ್ದೇ ಸಮಸ್ಯೆಗಳಾದರೂ ತಾಳ್ಮೆ ಕಳೆದುಕೊಳ್ಳಿಲ್ಲ. ಧರ್ಮದ ಹಾದಿಯನ್ನು ಬಿಡಲಿಲ್ಲ. ಇದಕ್ಕಾಗಿಯೇ ಪರಮಾತ್ಮನಾದ ಶ್ರೀಕೃಷ್ಣನ ಸ್ನೇಹ ಸಿಕ್ಕಿದ್ದು. ಇದಕ್ಕಾಗಿಯೇ ಪರಮಾತ್ಮನಾದ ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಅಷ್ಟೊಂದು ಜನ ಇದ್ರೂ ಕೂಡ ಭಗವದ್ಗೀತೆಯನ್ನು ಅರ್ಜುನನಿಗೆ ಮಾತ್ರ ಬೋಧಿಸಿದ್ದು. ಹಾಗಾದರೆ ಕರ್ಣ ಏನು ಅಲ್ವಾ? ಆತ ಶ್ರೇಷ್ಠ ಯೋಧ ಅಲ್ವಾ? ಅವನು ಅನುಭವಿಸಿದ್ದೇನು? ಹಾಗಾದರೆ ಅದಕ್ಕೆ ಯಾವ ರೀತಿ ಬೆಲೆನೇ ಇಲ್ವಾ? ಕರ್ಣನಿಗೆ ಸಾಮರ್ಥ್ಯವೇ ಇರಲಿಲ್ವಾ? ಖಂಡಿತ ಹಾಗಲ್ಲ. ಕರ್ಣ ಕೂಡ ಅಸಾಮಾನ್ಯ ಯೋಧನೇ ಆಗಿದ್ದ. ಕರ್ಣ ಅನುಭವಿಸಿದ್ದೆಲ್ಲ ದುರಂತಾನೆ. ಅದನ್ನು ನೋಡೋದಕ್ಕೆ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕರ್ಣನ ಬದುಕು ಸಂಪೂರ್ಣವಾಗಿ ದುರಂತದಿಂದಾನೇ ಕೂಡಿತ್ತು. ಅದು ಯಾವ ರೀತಿ ಇತ್ತು ಅನ್ನೋದನ್ನು ಖಂಡಿತವಾಗ್ಲೂ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವೇ ನೋಡಿ ನಂತರ ಡಿಸೈಡ್ ಮಾಡಿ.